कर्नाटक में मंत्रियों और विधायकों के आगे की पढ़ाई के लिए विदेश यात्रा पर जाने का मुद्दे को लेकर घमासान छिड़ा हुआ है। इसी को लेकर हुबली में एमएलए एनएच कोनारेड्डी ने कहा कि उन्होंने अपने निजी काम की वजह से विदेश यात्रा कैंसिल कर दी है। साथ ही उन्होंने कहा कि वे अपने पैसों से विदेश यात्रा पर जाने का फैसला किया है और सीएम और डीसीएम समेत कांग्रेस पार्टी एकजुट है। हमारे बीच में कोई गुट नहीं है। ಕರ್ನಾಟಕ ರಾಜ್ಯದಲ್ಲಿ ಮಂತ್ರಿಗಳು, ಮುಖ್ಯಮಂತ್ರಿಗಳು, ಶಾಸಕರು ಅಧ್ಯಯನಕ್ಕಾಗಿ ವಿದೇಶ ಪ್ರವಾಸ ಹೋಗ್ತಕ್ಕಂಥದ್ದು, ವಿದೇಶ ಮತ್ತು ರಾಜ್ಯಗಳಿಗೆ ಹೋಗ್ತಕ್ಕಂಥದ್ದು ಪರಿಪಾಠ. ಆದರೆ ಇವತ್ತಿನ ಟೂರ್ ಬಗ್ಗೆ ಭಾಳ ಚರ್ಚೆ ನಡೀತಾ ಇದೆ. ಮೊನ್ನೆ ವಿಧಾನಸಭೆ ಅಧಿವೇಶನ ನಡೆದಂಥ ಸಂದರ್ಭದಲ್ಲಿ ಒಂದು 25-30 ಜನ ಶಾಸಕರು ಸೇರಿದ್ವಿ. ನಾವು ಲಾಂಜ್ನಾಗ ಊಟ ಮಾಡೋ ಹೊತ್ನಾಗ ವಿದೇಶಕ್ಕೆ ಹೋಗೋಣ ಅಂತ ಚರ್ಚೆ ಆಯಿತು. ಹೋಗ್ಬೇಕು ಅಂತ ಚರ್ಚೆ ಮಾಡಿದ್ವಿ. ಚರ್ಚೆ ಮಾಡಿದಾಗ ದೊಡ್ಡ ಸುದ್ದಿ ಆಗೈತು. ಅದಕ್ಕೆ ನಮ್ಮ ಎಲ್ಲ ಅಭಿವೃದ್ಧಿ ಕೆಲಸಗಳು ಅವು ಇವು ಅದಾವ ಅಂತಕೊಂಡು ಹೇಳಿ ನಾನು ವೈಯಕ್ತಿಕ ಇದರಿಂದ ನಾನು ಹೋಗೋದು ಕ್ಯಾನ್ಸಲ್ ಮಾಡೀನಿ. ಪಶುಸಂಗೋಪನಾ ಇಲಾಖೆಯ ಕೆಲವು ವ್ಯವಸ್ಥೆ ಅಲ್ಲಿ ಬೇರೆ ಬೇರೆ ರೀತಿಯಾಗಿದೆ, ಅದನ್ನು ಅಧ್ಯಯನ ಮಾಡೋಣ ಅಂತ ಕೆಲವು ಜನ ಹೇಳಿದರು. ಆಯಿತು ಅಂತ ಒಬ್ಬನದ್ದು ಅಷ್ಟೇ. ಅದು ಇಷ್ಟು ಸುದ್ದಿ ಆಗತ್ತೆ ಅಂತ ನನಗೆ ಗೊತ್ತಿರಲಿಲ್ಲ. ಈಗ ಹೋಗೋದಕ್ಕೆ ಭಾಳ ಈಗ ಅಲ್ಲ, ಈಗಾಗಲೇ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಸೇರಿ ನಾವೆಲ್ಲರೂ ಒಕ್ಕಟ್ಟಾಗಿ ನಮ್ಮ ತೀರ್ಮಾನ ನಾವೆಲ್ಲ ಒಕ್ಕಟ್ಟಾಗಿರ್ತೀವಿ. ನೀವು ಯಾವ ಶಾಸಕರು ಮಾತನಾಡಬಾರ್ದು ಅಂತ ನಮ್ಗೆ ಹೇಳ್ಯಾರ ಹೈಕಮಾಂಡ್ ಕೂಡ. ಮತ್ತು ನಮ್ಮನ್ನೇನು ಕೇಳಿದ್ರೆ ನಾವೇನು ಉತ್ತರ ಹೇಳ್ಬೇಕೀಗ? ಯಾರು ಟಿಕೆಟ್ ಇಲ್ಲ, ನಾವು ಹಾಕೊಂಡು ಹೊಂಟೀವಿ. ಹಾಂ, ಎಲ್ಲಿ ಈಗ ನಾವು ಹೋಗೋದಿಲ್ಲ, ಕ್ಯಾನ್ಸಲ್ ಮಾಡ್ಕೊಂಡು ಇಲ್ಲ ಕ್ಯಾನ್ಸಲ್ ಏನು ಮಾಡಿಲ್ಲ. ಮತ್ತೆ ಮುಂದೆ ಹೋಗ್ತೇನೆ, ಈಗ ಹೋಗಲ್ಲ. ಯಾರು ಕೊಡುವಾರ ಮುಂದೆ ಯಾವ ಟೀಮ್ನ ಹೋಗೋರಂತ? ನಾ ಕಾಂಗ್ರೆಸ್ ಟೀಮ್ ಕೂಡ ಅಲ್ರಿ. ಯಾವ ದೇಶಕ್ಕೆ ಹೋಗೋರು ಮತ್ತೊಮ್ಮೆ ವಿಚಾರ ಮಾಡ್ತೀವಿ. ಎಲ್ಲ ಮೇಲೆಗಳು ಕೂತ್ಕೊಂಡು ಚರ್ಚೆ ಮಾಡಿ. ಎಷ್ಟು ಮಂದಿ ಹೋಗೋ ಪ್ಲಾನ್ ಮಾಡಿದ್ರು? 138 ಜನ. ಸರ್, ಈಗ ಟೀಮ್ ಆಗ್ಯಾವಂತಲ್ಲಿ ನಿಮ್ಮಲ್ಲಿ ಏನೋ ಒಂದು ಸಿದ್ದರಾಮಯ್ಯ ಟೀಮು, DKC ಟೀಮು, ಏನು ಸರ್ ಅದು? ನಮ್ಮಲ್ಲಿ ಟೀಮ್ ಇಲ್ಲ, ಕಾಂಗ್ರೆಸ್ ಬಣ ಒಂದೇ ಇರೋದು. ಈಗ 2 ಬಣ ಆಗ್ಯಾವ, ಒಂದು DKC ಬಣ, ಸಿದ್ದರಾಮಯ್ಯ ಬಣ. ನೀವು ಸೃಷ್ಟಿ ಮಾಡತ್ತೀರಿ ಅದನ್ನು. ಈಗ ನಾವು ಬಂದಾಗ ಸರ್ ಈಗ ಹೈಕಮಾಂಡು ನಮ್ಮ AIC ಅಧ್ಯಕ್ಷರಾದಂಥ ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು, ರಾಹುಲ್ ಗಾಂಧಿ ಸಾಹೇಬರು, ಪ್ರಿಯಾಂಕ್ ಗಾಂಧಿ ಅವರು, ಸೋನಿಯಾ ಮೇಡಮ್ ಅವರು, ಸುರ್ಜೇವಾಲ್ ಅವರು, ಆಮೇಲೆ ವೇಣುಗೋಪಾಲ್ ಸಾಹೇಬರು ಕೂತು ಚರ್ಚೆ ಮಾಡಿ ಏನಾದರೂ ಒಂದು ತೀರ್ಮಾನಕ್ಕೆ ಬರ್ತಾರೆ. ನಮ್ಮನ್ನ ಯಾಕೆ ಮಾತಾಡಕತ್ತೀರಿ? MLAಗಳಿಗೆ ಯಾಕೆ ಪಟ್ಟಿ ಮಾಡತ್ತೀರಿ ಅಂತ ನಾವು ಎಲ್ಲ MLAಗಳು ಒಕ್ಕಟ್ಟಾಗಿದ್ದೀವಿ. ಅಲ್ಲ, ಮೊನ್ನೆ ಸಿರುಗುಪ್ಪಿಗೆ ಶಕ್ತಿ ಪ್ರಶ್ನೆ ಮಾಡಿದ್ರಿ. ಅಲ್ಲಲ್ಲ, ಒಂದು ಹುಬ್ಬಳ್ಳಿಯಲ್ಲಿ ಪ್ರಸಾದ್ ಅಬ್ಬಯ್ಯವರು ಮತ್ತು ಜಮೀರ್ ಅಹ್ಮದ್ ಅವರ ನೇತೃತ್ವದಲ್ಲಿ ದೊಡ್ಡ ಕಾರ್ಯಕ್ರಮ ಆಗಿದೆ. ಮೊನ್ನೆ ನವಲುಂದು ವಿಧಾನಸಭಾ ಕ್ಷೇತ್ರದ ಹುಬ್ಬಳ್ಳಿ ತಾಲೂಕಿನ ಸಿರುಗುಪ್ಪಿಯಲ್ಲಿ ದೊಡ್ಡ ಕಾರ್ಯಕ್ರಮ ಆಗಿದೆ. ಅದಕ್ಕಿಂತ ಮೊದಲ ವಿಜಯನಗರದಲ್ಲಿ ದೊಡ್ಡ ಕಾರ್ಯಕ್ರಮ ಮಾಡೀವಿ. ಕಾಂಗ್ರೆಸ್ ಪಕ್ಷ ಸದೃಢವಾಗಿದೆ ಕರ್ನಾಟಕದಲ್ಲಿ. ಯಾರು BJP ಏನೋ ಮಾತಾಡಲಿ, ಅವ್ರು ಹಂಗೆ ಹೇಳ್ತಾರೆ, ನೀವು ಹಂಗೆ ಮಾಡಿದ್ರಿ, ಹಿಂಗೆ ಮಾಡಿದ್ರಿ. ಅವ್ರು ಏನು ಮಾಡಿದವ್ರ ಕಡೆಯಿಂದ ಏನು ಮಾಡಿ ಅದು ನಾವೇ ಕೇಳ್ಸ್ಕೋಬೇಕು. ನಾವು ಅಭಿವೃದ್ಧಿ ಎಲ್ಲ ಸಮಾವೇಶ ಮಾಡಿದ್ರಿ. ಆದ್ರೆ DK ಶಿವಕುಮಾರ್ ಬರ್ತಾ ಇಲ್ಲ ಅಂತ ಹೇಳೋಕು. DK ಶಿವಕುಮಾರ್ ಸಾಹೇಬರು ನಮ್ಮ ಕಾರ್ಯಕ್ರಮಕ್ಕೆ ಅವ್ರ ಇಲಾಖೆದ ಅವರೇ ಅದನ್ನೆಲ್ಲ ಸೂಚನೆ ಕೊಟ್ಟಿದ್ದು. ಅವತ್ತು ವೇಣುಗೋಪಾಲ್ ಸಾಹೇಬರು ಕೇಳಕ್ಕೆ ನೀವು ಅರ್ಜೆಂಟ್ ಬರಬೇಕು ಅಂತ ಸೂಚನೆ ಬಂದಿದ್ದಕ್ಕೆ ನಾನು ಕೂಡ ಅವ್ರು 2 ಬಾರಿ ದೂರವಾಣಿ ಮೂಲಕ ಮಾತಾಡಿ ಅನಿವಾರ್ಯವಾಗಿ ಅಲ್ಲಿ ಹೋಗೋದು ಬಂತು. ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಹೋಗ್ಬೇಕಿತ್ತು. ಈ ಸರಿ ಇಬ್ಬರು ಹೋದ್ರೆ ಮತ್ತು ನನ್ನ ಗತಿ ಏನಂತಂದೇನ. ಅವಾಗ ಒಬ್ಬರು ಹೋಗಿ ಒಬ್ಬರು ಉಳಿದದ್ದು ಅಷ್ಟೇ. ಅದಕ್ಕೇನು ಅರ್ಥ ಬೇರೆದು ಕಲ್ಪಿಸ್ಬೇಕಾದದ್ದು ಅವಶ್ಯಕತೆ ಇಲ್ಲ. ಸರಿ ಸರ್, ಈಗೇನು ಫಾರಿನ್ ಟೂರ್ ಕ್ಯಾನ್ಸಲ್ ಆಗಿದೆ ಸರ್? ಯಾರು ನಂದು ಕ್ಯಾನ್ಸಲ್ ಆಗಿದೆ, ಉಳ್ಕಿದವ್ರು ನನಗೆ ಗೊತ್ತಿಲ್ಲ. ಅಲ್ಲ, ಗ್ರೂಪ್ ಟಿಕೆಟ್ ಮಾಡಿಸಿದ್ರಂತಲ್ಲ ಸರ್? ಯಾರ್ದು ಗ್ರೂಪ್ ಟಿಕೆಟ್ ಮಾಡಿಸಿದ್ರಂತಲ್ಲ? ವಾಟ್ಸಪ್ ಗ್ರೂಪ್ ಏನಾರು ಮಾಡಿದ್ರೇನು ಸರ್? ಹಿಂಗೆಲ್ಲ ಭಾಳ ಪ್ರಶ್ನೆ ಕೇಳಕತ್ತೀರಿ, ಉತ್ತರ ಹೇಳೋದು ಭಾಳ ಕಟ್ಟಿದೈತಿ. ನಾವು ಜಾಸ್ತಿ ಕೇಳಕ್ಕೆ ಹೋಗ್ಬೇಡ್ರಿ. ನಾವೆಲ್ಲರೂ ಒಕ್ಕಟ್ಟಾಗಿದ್ದೀವಿ, ಸರ್ಕಾರ ಸಮರ್ಥವಾಗಿ ಬರ್ತೀವಿ. 2028ಕ್ಕೂ ನಾವು ಬರ್ತೀವಿ. ಮತ್ತೆ ಬರ್ದಿಟ್ಕೋರಿ. ಇವತ್ತು ಕೋನ್ ರೆಡ್ಡಿ ಅವ್ರು ಏನು ಹೇಳ್ತಾರೆ ಅದ ಕರೆ. हुबली के हावेरी में एक ऐतिहासिक कार्यक्रम हो रहा है, जहां कांग्रेस सरकार के 1000 दिन पूरे होने पर 1 लाख से ज्यादा लोगों को जमीन के टाइटल दिए जाएंगे। कांग्रेस नेता सलीम अहमद ने कहा कि यह रेवेन्यू डिपार्टमेंट का दूसरा बड़ा कार्यक्रम है और यह राज्य सरकार की
छठी गारंटी है। उन्होंने कहा कि राज्य सरकार वादे के मुताबिक काम कर रही है और लोगों को उनके अधिकार दिला रही है। सलीम अहमद ने यह भी कहा कि ये विदेश नहीं जाएंगे क्योंकि उनके पास बहुत काम है। उन्होंने कहा कि अगर राज्य के मंत्री और एमएलए विदेश जाते हैं तो यह उनका पर्सनल ट्रिप होगा। सीएम सिद्धारमैया ने यह भी साफ कर दिया है कि इस समय ट्रैवल की कोई गुंजाइश नहीं है। ನಮ್ಮ ಸರ್ಕಾರದ್ದು ಹಾವೇರಿ ಹಮ್ಮಿಕೊಂಡಿದ್ದೀವಿ. ಸರ್ಕಾರದ 100 ದಿನಗಳ ಹಿನ್ನೆಲೆಯಲ್ಲಿ ಸುಮಾರು 1,06,000 ಜನರಿಗೆ ಪತ್ರವನ್ನು ಕೊಡುವಂತಹ ಮಾಲೀಕತ್ವದ ಪತ್ರ ಕೊಡುವಂತಹ ದೊಡ್ಡ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಇದು ಎರಡನೇ ಕಾರ್ಯಕ್ರಮ. ಕಂದಾಯ ಇಲಾಖೆಯಿಂದ ಮೊದಲನೇ ಕಾರ್ಯಕ್ರಮ ಹಾಸ್ಪಿಟಲ್ ಆಗಿತ್ತು. ಅಲ್ಲಿ ಸುಮಾರು 1,11,000 ಪಟ್ಟಗಳನ್ನು ಬಡವರಿಗೆ ಕೊಟ್ಟಿದ್ವಿ. ಇದು ಎರಡನೇ ಕಾರ್ಯಕ್ರಮ ನಾಳೆ ಹಾವೇರಿಯಲ್ಲಿ ಕೊಡ್ತಾ ಇದ್ದೀವಿ. 5 ಗ್ಯಾರಂಟಿಗಳನ್ನು ನಾವು ಆಗಲೇ ಜನರಿಗೆ ಕೊಡ್ತಾ ಇದ್ದೀವಿ. ಇದು 6ನೇ ಗ್ಯಾರಂಟಿ. ನುಡಿದಂತೆ ನಡೆದ ಸರ್ಕಾರ ಕಾಂಗ್ರೆಸ್ ಪಕ್ಷದ ಸರ್ಕಾರ. ಈಗ ಕಾರ್ಯಕ್ರಮದೆಲ್ಲ ಆಗಿದೆ ಸರ್. ಸರ್ವರಿಗೂ ಸಮಪಾಲು, ಸರ್ವರಿಗೂ ಸಮಪಾಲು ನಮ್ಮ ಸಂಕಲ್ಪ. ಆ ಹಿನ್ನೆಲೆಯಲ್ಲಿ ನಮ್ಮ ಸರ್ಕಾರ ನುಡಿದಂತೆ ನಡೆದಿದ್ದೀವಿ. 5 ಗ್ಯಾರಂಟಿ ಬಿಟ್ಟು 6ನೇ ಗ್ಯಾರಂಟಿಯಾಗಿ ಇವತ್ತು ಬಡವರಿಗೆ ಪಟ್ಟ ಕೊಡುವಂತಹ ದೊಡ್ಡ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ನಾನು ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಹೇಳಿದ್ರೆ, ನಮ್ಮ ಸರ್ಕಾರ ಬಂದು ಸುಮಾರು ಇವತ್ತಿಗೆ 1000 ದಿನ ಕಳೆದಿದೆ. ಆ ಹಿನ್ನೆಲೆಯಲ್ಲಿ ನಾಳೆ ಆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಅದೊಂದು ಐತಿಹಾಸಿಕ ಕಾರ್ಯಕ್ರಮ. ಸರ್, ತಾವು ಏನು ಹೊರದೇಶಕ್ಕೆ ಹೋಗ್ತಿದ್ರಿ ಸರ್? ಏನೋ MLA ಹೊರದೇಶಕ್ಕೆ ಒಂದು ಪಟ್ಟಿ ಮಾಡ್ಕೊಂಡಿದ್ದಾರೆ, ಗ್ರೂಪ್ ಮಾಡ್ಕೊಂಡಿದ್ದಾರೆ, ಬಣಗಳು ಹೋಗ್ತಿದ್ದಾವೆ. ನಾವು ಯಾವ ಹೊರದೇಶಕ್ಕೆ ಹೋಗಲ್ಲ. ಇಲ್ಲೇ ಸಾಕಷ್ಟು ಕೆಲಸ ಇರೋದ್ರಿಂದ ಇಲ್ಲೇ ಇದ್ದೀವಿ ನಾವು. ನನಗೆ ಗೊತ್ತಿಲ್ಲ, ಪತ್ರಿಕೆಯಲ್ಲಿ ನಾನು ಕೂಡ ಓದಿದೆ. ಯಾರಾದರೂ ಹೋದರೆ ಅದು ವೈಯಕ್ತಿಕವಾಗಿ ಹೋಗ್ತಾರೆ ಹೊರತು ಯಾವುದೇ ಒಂದು, ಯಾಕಂದರೆ ವೆಂಕಟೇಶ್ ಅವರು ಮಿನಿಸ್ಟರ್ ಹೋಗ್ತಾರೆ, ಅವ್ರ ಜೊತೆ ಕೆಲವು ಶಾಸಕರು ಹೋಗ್ತೀನಿ ಅಂತ ಹೇಳಿದ್ದಾರೆ. ಅದು ಎಲ್ಲ ಈಗಾಗಲೇ ಮುಖ್ಯಮಂತ್ರಿ ಕೂಡ ಹೇಳಿದ್ದಾರೆ. ಎಲ್ಲ ವೈಯಕ್ತಿಕ ಸ್ವಂತ ಕಷ್ಟದಲ್ಲಿ ಹೋಗ್ತಾ ಇದ್ದಾರೆ. ಅದರಲ್ಲಿ ಏನು ತಪ್ಪೇ ಇಲ್ಲ. ನೋಡಿ, ಸದ್ಯಕ್ಕೆ ನಾವು ನಾಳೆ ಕಾರ್ಯಕ್ರಮ ಬ್ಯುಸಿ ಆಗಿದ್ದೀವಿ. ಅದಾದಮೇಲೆ ಈಗಾಗಲೇ ಮುಖ್ಯಮಂತ್ರಿ ಬಜೆಟ್ ಚರ್ಚೆ ನಡೀತಾ ಇದೆ. ಬಜೆಟ್ಗೆ ತಯಾರಿ ನಡೀತಾ ಇದೆ. ನಮ್ಮ ಮುಂದೆ ಇರೋದು ಬಜೆಟ್ ಇದೆ. ಅದಾದಮೇಲೆ ಬಜೆಟ್ ಆದಮೇಲೆ ಏನು ತೀರ್ಮಾನ ಆಗುತ್ತೆ ಪಕ್ಷ ವರಿಷ್ಠರು ತೀರ್ಮಾನ ತಗೊಳ್ತಾರೆ. ಬಜೆಟ್ ಮುಗಿದ ಮೇಲೆ ನಾಯಕತ್ವ ಬದಲಾವಣೆ ಆಗುತ್ತೆ ಸರ್? ಬಜೆಟ್ ಮುಗಿದ ಮೇಲೆ ಕ್ಯಾಬಿನೆಟ್ ಎಕ್ಸ್ಪ್ಯಾನ್ಷನ್ ಆಗುತ್ತೆ ಅಷ್ಟೊಂದು ಹೇಳಬಲ್ಲೆ. ಲೋಕಸಭೆಯಲ್ಲಿ ಸರಿಯಾಗಿ ಉತ್ತರ ಕೊಡ್ತಾರೆ ಅಧಿವೇಶನದಲ್ಲಿ ವಿರೋಧ ಪಕ್ಷದ ನಾಯಕರಿಗೆ. ಸನ್ಮಾನ್ಯ ರಾಹುಲ್ ಗಾಂಧಿಯವರು ಒಬ್ಬ ವಿರೋಧ ಪಕ್ಷದ ನಾಯಕರಿಗೆ ಕೂಡ ಈಗಾಗಲೇ ತಮ್ಗೆ ಗೊತ್ತಿದೆ. ಸ್ಪೀಕರ್ ಯಾವ ರೀತಿ ಅವರಲ್ಲಿ ಬಿಹೇವ್ ಮಾಡಿದ್ರು, ಮಾತಾಡೋಕ್ಕೆ ಅವಕಾಶ ಕೊಡಲಿಲ್ಲ ಓಂ ಬಿರ್ಲಾ ಅವರು. ಅದಕ್ಕೆ ಅವರ ವಿರುದ್ಧ ಅವಿಶ್ವಾಸ ನಿರ್ಣಯ ಮಂಡಿಸಿದ್ದಾರೆ. ಒಬ್ಬ ವಿರೋಧ ಪಕ್ಷದ ನಾಯಕರು 130 ವರ್ಷ 38 ವರ್ಷಗಳ ಇತಿಹಾಸ ಇರೋದು ಕಾಂಗ್ರೆಸ್ ಪಕ್ಷದ ಒಬ್ಬ ವಿರೋಧ ಪಕ್ಷದ ನಾಯಕನಿಗೆ ಮಾತಾಡೋಕ್ಕೆ ಅವಕಾಶ ಸಿಗಲ್ಲ ಅಂತ ಹೇಳಿದ್ರೆ ಅದೊಂದು ದುರಂತ, ದುರ್ದೈವ. ಈಗಾಗಲೇ ನಾನು ಹೇಳಿದೆ, ಅಮಿತ್ ಶಾ, ನರೇಂದ್ರ ಮೋದಿಯವರ ಕೈಗೊಳ್ಳಿ BJP ನಮ್ಮ ಸ್ಪೀಕರ್ ಓಂ ಬಿರ್ಲಾ ವರ್ತನೆ ಮಾಡ್ತಾ ಇದ್ದಾರೆ. ಅವರು ಪಕ್ಷಾತೀತವಾಗಿರಬೇಕು, ಚರ್ಚೆಗೆ ಅವಕಾಶ ಮಾಡಿಕೊಡ್ಬೇಕು. ಅದನ್ನು ಬಿಟ್ಟು ನಮ್ಮ 7-8 ಸಂಸದರನ್ನು ಆಚೆ ಹಾಕಿದ್ದಾರೆ. ಇದು ನಿಜವಾಗ್ಲೂ ವ್ಯವಸ್ಥೆಗೆ ಒಂದು ದೊಡ್ಡ ಮಾರ್ಕ. ಆ ಹಿನ್ನೆಲೆಯಲ್ಲಿ ನಿನ್ನೆ ಕೂಡ ಅವ್ರ ಮೇಲೆ ನೋ ಕಾನ್ಫಿಡೆನ್ಸ್ ಮೋಷನ್ ಆದಮೇಲೆ ಬೇರೆಯವ್ರು ಕೂತಿದ್ದಾರೆ. ಅಲ್ಲಿ ನಿಂದ ಮಾತಾಡೋಂಥ ಅವಕಾಶ ಸಿಕ್ತು. ಚರ್ಚೆ ಆಗಲಿ, ಒಟ್ಟಾರೆ ಉತ್ತರ ಸರ್ಕಾರ ಕೊಡ್ಬೋದು. ಆದರೆ ಮಾತಾಡೋಕ್ಕೆ ಅವಕಾಶ ಕೊಡಲ್ಲ ಅಂತ ಹೇಳಿದ್ರೆ ನಿಜವಾಗ್ಲೂ ಅದೊಂದು ದುರ್ದೈವ ಅಂತ ಹೇಳಲು ಬಯಸ್ತಾ ಇದ್ದೀನಿ. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. हावेरी में हुए लैंड गारंटी डेडिकेशन कॉन्फ्रेंस में 1.6 लाख लोगों को मालिकाना हक दिया जा रहा है। रेवेन्यू मिनिस्टर कृष्ण भैरेगौड़ा ने कहा कि यह सरकार में 1000 से किए जाने कामों का हिसाब देने का प्रोग्राम नहीं है, ना ताकत दिखाने का है। उन्होंने बताया कि पिछले 6 सालों में 1.10 लाख लोगों को मालिकाना हक दिया गया है और अब तक कुल 2.20 लाख लोगों को मालिकाना हक दिया जा चुका है। ನಮಸ್ಕಾರ. ನಾಳೆ ಹಾವೇರಿಯಲ್ಲಿ ಸರ್ಕಾರದ ವತಿಯಿಂದ ಸುಮಾರು 1,06,000 ಕುಟುಂಬಗಳಿಗೆ ಹಕ್ಕುಪತ್ರ ಸಮರ್ಪಣೆ ಮಾಡುವಂಥ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಇದರಲ್ಲಿ ಮುಖ್ಯವಾಗಿ ರಾಜ್ಯದ ಅನೇಕ ಭಾಗಗಳಲ್ಲಿ ತಾಂಡ, ಹಟ್ಟಿ, ಹಾಡಿ ಈ ರೀತಿಯಾಗಿ ಅನೇಕ ವಸತಿ ಪ್ರದೇಶಗಳು 16 ವರ್ಷದಿಂದ ಜನ ವಾಸ ಮಾಡ್ತಾ ಇದ್ರು. ಆ
ವಸತಿ ಪ್ರದೇಶಗಳಿಗೆ ಕಂದಾಯ ಗ್ರಾಮದ ಸ್ಥಾನಮಾನನೂ ಇರಲಿಲ್ಲ ಮತ್ತು ಅವಕ್ಕೆ ಎಲ್ಲೂ ಕೂಡ ದಾಖಲೆಯಲ್ಲಿ ಗ್ರಾಮ ಅಂತ ಅವುಗಳನ್ನು ಉಲ್ಲೇಖನೂ ಮಾಡದೆ ಈ ವಸತಿ ಪ್ರದೇಶಗಳು ದಾಖಲೆ ರಹಿತ ತ್ರಿಶಂಕು ಸ್ಥಿತಿಯಲ್ಲಿ 10 ವರ್ಷಗಳಿಂದ ಬಂದಿದ್ದಾವೆ. ಹಾಗೂ ಅಲ್ಲಿ ವಾಸ ಮಾಡ್ತಕ್ಕಂಥ ಜನಗಳಿಗೆ ಅವರ ಮನೆಗೆ ಹಕ್ಕುಪತ್ರ ಇಲ್ಲದೆ ಅತಂತ್ರ ಬದುಕನ್ನ ಸಾಗಿಸುವಂತಹದ್ದು 10 ವರ್ಷಗಳಿಂದ ಅವರು ಅನುಭವಿಸಿದ್ದಾರೆ. ಇಂತಹ ಕುಟುಂಬಗಳಿಗೆ ಅವರ ಸೂರಿಗೊಂದು ಗ್ಯಾರಂಟಿಯನ್ನ ಕೊಡಬೇಕು, ಬದುಕಿನಲ್ಲಿ ನೆಮ್ಮದಿ ಇರಬೇಕು. ಮನೆಗೆ ಗ್ಯಾರಂಟಿ ಇಲ್ಲ ಅಂತ ಹೇಳಿದ್ರೆ ಬದುಕಿಗೆ ಗ್ಯಾರಂಟಿ ಇರೋದಿಲ್ಲ ಅಂತ ಹೇಳಿ ಈ ಹಿಂದೆನೇ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಿದ್ದಾಗ ಕಾನೂನಿಗೆ ತಿದ್ದುಪಡಿಯನ್ನ ಮಾಡಿ ಅಂತಹ ಕುಟುಂಬಗಳಿಗೆ ಹಕ್ಕುಪತ್ರವನ್ನ ಕೊಡುವಂತಹ ಅಭಿಯಾನ ಆರಂಭ ಆಗಿತ್ತು. ಹಾಗೂ ಈ ದಾಖಲೆ ರಹಿತ ವಸತಿ ಪ್ರದೇಶಗಳಿಗೆ ದಾಖಲೆಯಲ್ಲಿ ಕಂದಾಯ ಗ್ರಾಮ ಅಂತ ಘೋಷಣೆ ಮಾಡ್ತಕ್ಕಂಥದ್ದು ಕೂಡ ಇದರಲ್ಲಿ ಸೇರಿದೆ. 2016ರಲ್ಲಿ ಕಾನೂನು ಅವಕಾಶ ಆದರೂ ಕೂಡ 2023ರವರೆಗೆ ಕೇವಲ 1 ಲಕ್ಷ ಕುಟುಂಬಗಳಿಗೆ ಮಾತ್ರ 6 ವರ್ಷದಲ್ಲಿ ಹಕ್ಕುಪತ್ರಗಳನ್ನು ನೀಡಲಾಗಿತ್ತು. ನಮ್ಮ ಸರ್ಕಾರ ಬಂದ ಮೇಲೆ ಇದು ಸಮರ್ಪಕವಾಗಿ ಆಗಿಲ್ಲ. ನಿಜವಾಗಿ ಬಡವರಿಗೆ ಎಲ್ಲರಿಗೂ ಕೂಡ ಈ ಕಾರ್ಯಕ್ರಮ ತಲುಪಿಲ್ಲ. ಇದು ಬಡವರ ಕಾರ್ಯಕ್ರಮ. ಇದು ನಾವೇ ಸರ್ಕಾರದಿಂದ ಪೂರ್ಣ ಜವಾಬ್ದಾರಿಯನ್ನ ತೆಗೆದುಕೊಂಡು ಜನರಿಗೆ ಈ ಕೆಲಸವನ್ನ ಮಾಡಿಕೊಡ್ಬೇಕು, ಅವರ ಅತಂತ್ರದ ಬದುಕಿಗೆ ಕೊನೆ ಆಡಬೇಕು, ಭೂ ಗ್ಯಾರಂಟಿಯನ್ನ ಕೊಡಬೇಕು ಅಂತ ಸಂಕಲ್ಪ ಮಾಡಿ ಈ ಹಿಂದೆ ಆಗದೇ ಇದ್ದಂತಹ ಕೆಲಸವನ್ನ ಸರ್ಕಾರವೇ ಜವಾಬ್ದಾರಿ ತಗೊಂಡು ಇವತ್ತು ಸರ್ಕಾರನೇ ಜನಗಳ ಮನೆ ಬಾಗಿಲಿಗೆ ಹೋಗಿ ಹಿಂದೆಂದೂ ಆಗದೇ ಇದ್ದಂತಹ ಕೆಲಸವನ್ನ ಅವರ ಮನೆ ಬಾಗಿಲಿಗೆ ತಲುಪಿಸ್ತಾ ಇದ್ದೇವೆ. ನಾವು 6 ವರ್ಷದಲ್ಲಿ 1 ಲಕ್ಷ ಹಕ್ಕುಪತ್ರ ಕೊಟ್ಟಿದ್ರೆ ನಮ್ಮ ಸರ್ಕಾರ ಬಂದ 1000 ದಿನದಲ್ಲಿ ನಾವು 2,20,000 ಹಕ್ಕುಪತ್ರಗಳನ್ನ ಕೊಡ್ತಾ ಇದ್ದೇವೆ. ಅದರಲ್ಲಿ 1,10,000 ಹೋದ ವರ್ಷ ಹೊಸಪೇಟೆಯಲ್ಲಿ ಈಗಾಗಲೇ ನೀಡಲಾಗಿದೆ. ಇನ್ನ ಸುಮಾರು 1,06,000 ನಾವು ನಾಳೆಯ ಕಾರ್ಯಕ್ರಮದಲ್ಲಿ ಜನಗಳಿಗೆ ಸಮರ್ಪಣೆಯನ್ನ ಮಾಡ್ತಾ ಇದ್ದೇವೆ. ಒಟ್ಟು 6,500 ಈ ರೀತಿಯ ವಸತಿ ಪ್ರದೇಶಗಳು ರಾಜ್ಯದಲ್ಲಿ ದಾಖಲೆ ರಹಿತವಾಗಿ ಇದ್ದಂತಹದನ್ನ ನಾವು ಗುರುತಿಸಿದ್ದೇವೆ. 6 ವರ್ಷ ಹಿಂದೆ ಅವಧಿಯಲ್ಲಿ 1557 ಕಂದಾಯ ಗ್ರಾಮಗಳನ್ನು ಘೋಷಣೆ ಮಾಡಿದ್ದಾರೆ. ಇನ್ನೂ ಬಾಕಿ ಇರತಕ್ಕಂತಹ ಸರಿಸುಮಾರು 5,000 ಇಂತಹ ವಸತಿ ಪ್ರದೇಶಗಳನ್ನು ಕಂದಾಯ ಗ್ರಾಮವನ್ನಾಗಿ ಘೋಷಣೆ ಮಾಡ್ತಕ್ಕಂಥ ಕೆಲಸ ನಮ್ಮ ಸರ್ಕಾರ ಮಾಡ್ತಾ ಇದೆ. ಇದರಲ್ಲಿ ನಾವು ಯಾರಿಂದೂ ಕೂಡ ಅರ್ಜಿಗೆ ಕಾಯದೆ ಜನ ಬಂದು ನಮ್ಮ ಕಚೇರಿಗೆ ಮನವಿ ಮಾಡೋದಕ್ಕೆ ಎದುರು ನೋಡದೆ ಜನಗಳನ್ನ ನಮ್ಮ ಕಚೇರಿಗೆ ಸುತ್ತಿಸದೆ ಅಲೆದಾಡಿಸದೆ ನಮ್ಮ ಇಲಾಖೆ ಅಧಿಕಾರಿಗಳು ಈ ಮನೆ ಬಾಗಿಲಿಗೆ ಹೋಗಿ ಅಲ್ಲಿ ಎಲ್ಲ ದಾಖಲೆಗಳನ್ನು ನಾವೇ ತಯಾರು ಮಾಡಿ ಅವರಿಗೆ ಸಮರ್ಪಣೆ ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೇವೆ. ಇದೊಂದು ಉತ್ತಮ ಆಡಳಿತ ಮತ್ತು ಜನಪರ ಸುಧಾರಣೆಯ ಸಂಕೇತ ಅಂತ ನಾನು ಭಾವಿಸಿದ್ದೇನೆ. ನಮ್ಮ ಅಧಿಕಾರಿಗಳು ಬಹಳ ಶ್ರಮ ವಹಿಸಿ ಈ ಕೆಲಸವನ್ನ ರಾಜ್ಯಾದ್ಯಂತ ಮಾಡಿದ್ದರ ಪ್ರಯುಕ್ತ ನಾಳೆ ನಾವು ಸುಮಾರು 1,06,000 ಹಕ್ಕುಪತ್ರಗಳನ್ನು ಸಮರ್ಪಣೆ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇದೆ. ನಮಗೆ ಸಂತೋಷ ಇದೆ. ಇದು ಜನಗಳ ಬದುಕಿನಲ್ಲಿ ನೆಮ್ಮದಿಯನ್ನ ತರ್ತಕ್ಕಂತಹ ಕಾರ್ಯಕ್ರಮ. ಅವರು ವಾಸ ಮಾಡ್ತಕ್ಕಂಥ ಮನೆಗೆ ಒಂದು ಗ್ಯಾರಂಟಿ ಇಲ್ಲ ಅಂತ ಹೇಳಿದ್ರೆ, ಅತಂತ್ರದಲ್ಲಿ ಬದುಕಬೇಕಾದ್ರೆ ಅವರ ಸ್ಥಿತಿಯನ್ನ ನಾವು ಊಹೆ ಮಾಡ್ಕೊಳ್ಬಹುದು ಅಷ್ಟೇ, ಅದನ್ನ ನಾವು ಯಾರು ಅರ್ಥ ಮಾಡ್ಕೊಳ್ಳಿಕ್ಕೆ ಆಗೋದಿಲ್ಲ. ಅಂತಹ ಅತಂತ್ರದಲ್ಲಿ ಬದುಕ್ತಾ ಇದ್ದಂತಹ
ಲಕ್ಷಾಂತರ ಕುಟುಂಬಗಳಿಗೆ ನೆಮ್ಮದಿಯನ್ನು ನೀಡ್ತಕ್ಕಂತಹ ಭೂ ಗ್ಯಾರಂಟಿ ಹಕ್ಕುಪತ್ರವನ್ನು ನಾವು ವಿತರಣೆ ಮಾಡ್ತಾ ಇದ್ದೇವೆ. ಇದು ಜನಗಳಿಗೆ ಬದುಕಿಗೆ ಅನುಕೂಲ ಆಗುತ್ತೆ ಅಂತ ನಮಗಂತೂ ಈ ಕಾರ್ಯಕ್ರಮ ಸಮರ್ಪಣೆ ಮಾಡಲಿಕ್ಕೆ ಬಹಳ ಸಂತೋಷ ಆಗ್ತಾ ಇದೆ. ನಮ್ಮ ಅಧಿಕಾರಿಗಳ ಪರಿಶ್ರಮ ಇದಕ್ಕೆ ಕಾರಣ ಅನ್ನೋದನ್ನು ಈ ಸಂದರ್ಭದಲ್ಲಿ ನಾನು ಸ್ಪಷ್ಟವಾಗಿ ಹೇಳಬೇಕಾಗುತ್ತೆ. ಒಟ್ಟಾರೆ ಸರ್ಕಾರ 1000 ದಿನಗಳನ್ನು ಪೂರೈಸ್ತಾ ಇರ್ತಕ್ಕಂತಹ ಸಂದರ್ಭದಲ್ಲಿ ಈ 1000 ದಿನಗಳನ್ನು ಪೂರೈಸ್ತಾ ಇರ್ತಕ್ಕಂಥದ್ದು 1 ಲಕ್ಷ ಹಕ್ಕುಪತ್ರಗಳನ್ನು ವಿತರಣೆ ಮಾಡ್ತಕ್ಕಂತಹದರ ಮುಖಾಂತರ ಬಹಳ ಅರ್ಥಪೂರ್ಣವಾಗಿ ಮತ್ತು ಬಹಳ ಸಮಂಜಸವಾಗಿ ಜನಪರ 1,000 ದಿನಗಳ ಜನಪರ ಸೇವೆಯ ಸಮರ್ಪಣೆಯ ಮುಖಾಂತರ ನಾವು ಈ ದಿನವನ್ನು ಗುರುತಿಸ್ತಾ ಇದ್ದೇವೆ. ಇದು ಸಂಭ್ರಮಾಚರಣೆ ಅಲ್ಲ, ಸೇವೆಯ ಸಮರ್ಪಣೆ. ಜನಗಳಿಗೆ ನಾವು ಮಾಡಿರೋ ಕೆಲಸ ಪ್ರಜಾಪ್ರಭುತ್ವದಲ್ಲಿ ಸಾರ್ವಜನಿಕವಾಗಿ ಸಮರ್ಪಣೆ ಮಾಡೋದರ ಮುಖಾಂತರ ನಾವು ಮಾಡಿರೋ ಕೆಲಸಕ್ಕೆ ಜನಗಳಿಗೆ ಒಂದು ಲೆಕ್ಕ ಕೊಡ್ತಕ್ಕಂತಹ ಪ್ರಯತ್ನವೂ ಕೂಡ ಇದಾಗಿದೆ. ಹಾಗಾಗಿ ಅದೇ ಸಂದರ್ಭದಲ್ಲಿ ಮಾನ್ಯ ಸಿದ್ದರಾಮಯ್ಯನವರು ಕೂಡ ಕರ್ನಾಟಕದ ಇತಿಹಾಸದಲ್ಲಿ ಅತ್ಯಂತ ಸುದೀರ್ಘ ಅವಧಿಗೆ ಮುಖ್ಯಮಂತ್ರಿಗಳಾಗಿ ಕೆಲಸ ಮಾಡಿರುವಂತಹ ಒಂದು ದಾಖಲೆಯೂ ಕೂಡ ಆಗಿದೆ ರಾಜ್ಯದಲ್ಲಿ. ಇದು ಒಂದು ನಮಗೆ ಸುಸಂದರ್ಭ ಅಂತ ಭಾವಿಸಿದ್ದೇವೆ. ಒಟ್ಟಾರೆ 1000 ದಿನಗಳ ಈ ಸಾರ್ಥಕ ಸೇವೆ ಜನಗಳಿಗೆ ಸಮರ್ಪಣೆ ಮಾಡಲಿಕ್ಕೆ ಸರ್ಕಾರ ಬಹಳ ಸಂತೋಷದಿಂದ ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಇದು ಜನಗಳ ಬದುಕಿಗೆ ಅನುಕೂಲ ಆಗಲಿ ಅಂತ ನಾನು ಆಶಿಸ್ತೇನೆ. ಎಲ್ಲರೂ ಬರ್ತಾರೆ. ಈಗ 5,000 ವಸತಿ ಪ್ರದೇಶಗಳಿಗೆ ಈಗ ತಮ್ಮ ಅವಧಿಯಲ್ಲಿ ಎಲ್ಲರಿಗೂ ಕಂದಾಯ ಗ್ರಾಮ ಅಂತ ಘೋಷಣೆ ಮಾಡ್ತೀರಾ ಅಥವಾ ಏನಾದ್ರು ಟಾರ್ಗೆಟ್ ಇಟ್ಕೊಂಡಿದ್ದೀರಾ? ಎಲ್ಲವನ್ನು ಮಾಡಿ ಮುಗಿಸ್ಬೇಕು ಅನ್ನೋದೇ ನಮ್ಮ ಧ್ಯೇಯ, ನಮ್ಮ ಗುರಿ. ಈಗ ಈ ಹಿಂದೆ 1557 ಆಗಿದೆ. ಅಂದರೆ ನಮ್ಮ ಈ ಸರ್ಕಾರ ಬರೋದಕ್ಕೆ ಮೊದಲು ಹಿಂದೆ ಮಾನ್ಯ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾಗಿದ್ದಾಗಿಂದ ಆರಂಭ ಮಾಡಿ ತದನಂತರ ಬಂದಂತಹ ಸರ್ಕಾರಗಳು ಎಲ್ಲ ಸೇರಿ 6 ವರ್ಷದಲ್ಲಿ 1557 ಮಾಡಿದ್ದಾರೆ. ನಾವು ಈಗ ಸುಮಾರು ನಮ್ಮ ಈ 2.5 ವರ್ಷದಲ್ಲಿ ಡಿಸೆಂಬರ್ವರೆಗೆ ನಾವು ಸುಮಾರು 3,000 ಗ್ರಾಮಗಳನ್ನು ಮಾಡಿದ್ದೇವೆ. ಇನ್ನೂ ಮಾಡಲಿಕ್ಕೆ ನಮ್ಮ ಹತ್ರ 1,300 ಬಾಕಿ ಇದೆ. ಅದನ್ನ ನಾವು ಮೇ ತಿಂಗಳೊಳಗಡೆ ಮುಗಿಸ್ಬೇಕು ಅನ್ನೋ ಗುರಿಯನ್ನ ಹಾಕೊಂಡಿದ್ವಿ. ಆದರೆ ಕೇಂದ್ರ ಸರ್ಕಾರ ಜನಗಣತಿ ಸೆನ್ಸಸ್ ಅನ್ನ ಆರಂಭ ಮಾಡಿರೋದ್ರಿಂದ ಈ ಹೊಸದಾಗಿ ಕಂದಾಯ ಗ್ರಾಮಗಳನ್ನ ಘೋಷಣೆ ಮಾಡುವಂತದಕ್ಕೆ ಅವಕಾಶವನ್ನ ಸದ್ಯಕ್ಕೆ ನಿಲ್ಲಿಸಿದ್ದಾರೆ. ಆದ್ರಿಂದ ನಮಗೆ ಬಾಕಿ ಇರ್ತಕ್ಕಂಥ ಇನ್ನೂ 1,300 ಅವುಗಳನ್ನ ಘೋಷಣೆ ಮಾಡಲಿಕ್ಕೆ ಸ್ವಲ್ಪ ಸದ್ಯಕ್ಕೆ ಆಗ್ತಾ ಇಲ್ಲ. ಆದರೆ ಯಾಕೆ ಅಂದರೆ ಸೆನ್ಸಸ್ಸು ಕಾರಣದಿಂದ ಕೇಂದ್ರ ಸರ್ಕಾರ ಯಾವುದೇ ಹೊಸ ಗ್ರಾಮ ಘೋಷಣೆ ಮಾಡಬಾರದು ಅಂತ ಸೂಚನೆ ಕೊಟ್ಟಿರೋದ್ರಿಂದ ಸದ್ಯಕ್ಕೆ ನೋಟಿಫಿಕೇಶನ್ ನಿಂತಿದೆ. ಸೊ ಮಾಡಬೇಕಾಗಿರೋದು ಇನ್ನೂ 1,300ರಿಂದ 1,400 ಇನ್ನೂ ಪೈಪ್ಲೈನಲ್ಲಿ ಇದೆ, ಅಂದರೆ ಪ್ರಕ್ರಿಯೆಯಲ್ಲಿ ಇದೆ. ಅವುಗಳನ್ನು ಕೇಂದ್ರ ಸರ್ಕಾರ ಯಾವಾಗ ನಮಗೆ ಅವರ ಒಂದು ಸೂಚನೆಯನ್ನು ಹಿಂತೆಗೆದುಕೊಳ್ತಾರೆ ಕೂಡಲೇ ಅವುಗಳನ್ನು ಕೂಡ ಮಾಡ್ತೇವೆ. ಅವುಗಳನ್ನು ಮಾಡಿದರೆ ನಮ್ಮ ಪ್ರಕಾರ ಇನ್ನೂ 1,39,000 ಕುಟುಂಬಗಳಿಗೆ ಹಕ್ಕುಪತ್ರ ಕೊಡಲಿಕ್ಕೆ ಅವಕಾಶ ಆಗುತ್ತೆ. ಈಗ ಕೊಟ್ಟಿರೋದು ಬಿಟ್ಟು ಹಿಂದೆ 6 ವರ್ಷದಲ್ಲಿ 1 ಲಕ್ಷ, ಈಗ ನಮ್ಮದು